ಗೌರವಗಳೊಂದಿಗೆ ಯೋಧನ ಅಂತ್ಯಕ್ರಿಯೆ. ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ವೆಂಕಟೇಶ್ ಎಂ ರಾಠೋಡ್ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸ್ವಗ್ರಾಮ ಜುಮಲಾಪುರ ತಾಂಡಾದಲ್ಲಿ ಶುಕ್ರವಾರ ನೆರವೇರಿತು. ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಯಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿರುವುದರಿಂದ ಯೋಧ ಮೃತಪಟ್ಟಿದ್ದರು. ಮೃತರ ಪಾರ್ಥಿವ ಶರೀರವು ಬಾಗಲಕೋಟೆ ಆಸ್ಪತ್ರೆಯಿಂದ ಗುರುವಾರ ಮಧ್ಯರಾತ್ರಿ ಬಾಗಲಕೋಟೆಯಿಂದ ಬಂದು ಶುಕ್ರವಾರ ಬೆಳಗ್ಗೆ ಜುಮಲಾಪುರ ತಾಂಡಾಕ್ಕೆ ತರಲಾಯಿತು. ಅಲ್ಲಿಂದ ರಸ್ತೆ ಮೂಲಕ ಆಂಬ್ಯುಲೆನ್ಸ್ ವಾಹನದ ಮೂಲಕ ತರಲಾಯಿತು. ನಾರಾಯಣಪುರದಿಂದ ಸುಮಾರು 15 ಕಿಲೋಮೀಟರ್ ದೂರವಿರುವ ಯೋಧನ ಸ್ವಗ್ರಾಮ ಜುಮಲಾಪುರ ತಾಂಡದವರೆಗೂ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ಉದ್ದಕ್ಕೂ ವೆಂಕಟೇಶ್ ಅಮರ್ ರಹೆ, ಬೋಲೋ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮುಳುಗಿದವು. ಮೆರವಣಿಗೆಯಲ್ಲಿ ಮಾಜಿ ಸೈನಿಕರು, ಯುವಕರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮೃತ ಯೋಧನ ಪಾರ್ಥಿವ ಶರೀರ ಕಂಡು ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಯೋಧನ ಅಗಲಿಕೆಗೆ ಗ್ರಾಮಸ್ಥರು ಕಂಬನಿ ಮಿಡಿದರು. ಸ್ವಗ್ರಾಮದ ಹೊರವಲಯದಲ್ಲಿ ಸಾರ್ವಜನಿಕರಿಗೆ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಹುಣಸಗಿ ತಹಸೀಲ್ದಾರರು ಹುಸೇನ ಎ ಸರ್ಖಾವಸ್, ಕೋಡೇಕಲ್ ಉಪತಹಸೀಲ್ದಾರರು ಕಾಲಪ್ಪ ಜಂಜಿಗಡ್ಡಿ, ಗ್ರಾಮ ಆಡಳಿತಾಧಿಕಾರಿ ಪರಶುರಾಮ್, ಹುಣಸಗಿ ಪೊಲೀಸ್ ಪಿಎಸ್ಐ ರಿಟಿಕ್, ಹುಣಸಗಿ ಪೊಲೀಸ್ ಸಿಪಿಐ ರವಿಕುಮಾರ್, ಕೊಡೇಕಲ್ ಪಿಎಸ್ಐ ಅಣ್ಣಯ್ಯನವರು ಪೊಲೀಸ್ ಬಂದೋಬಸ್ತ್ ನೀಡಿದರು. ಜೊತೆಯಲ್ಲಿ ಮೃತ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತ ಯೋಧ ವೆಂಕಟೇಶ್ ಎಂ ರಾಠೋಡ್ ಅವರ ಅಂತ್ಯಕ್ರಿಯೆ ನೆರವೇರಿತು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸ್ಗಿ, ನಾಲತ್ವಾಡ್. सलामी शस्त्र से शोक शस्त्र में शोक शस्त्र शस्त्र से सलामी शस्त्र में सलामी शस्त्र सलामी शस्त्र से कंधा शस्त्र में कंधा शस्त्र ಮಾತಾಡಬೇಡಿ. ದಯವಿಟ್ಟು ಎಲ್ಲರೂ ಶಾಂತಿಯನ್ನು ಕಾಪಾಡಿ. भारत माता की, भारत माता की. कोई एकाच ले लो घरवा आणि घर किती फेकून देतो.
ಒಂದು ನಿಮಿಷ. ಈಗ ಹುತಾತ್ಮರಾಗಿರ್ತಕ್ಕಂತಹ ಯೋಧರೇನದಾರಲ್ಲ, ಇವರು ನಮಗೆ ದೇವರ ಸಮಾನ. ಅರ್ಥ ಆಯ್ತಾ? ಇವರ ಅಂತ್ಯಕ್ರಿಯೆಯನ್ನ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ. ಯಾವುದೇ ಗದ್ದಲಗಳಾಗಲಾರ್ದಂಗ, ಯಾವುದೇ ಅಪಘಾತಕ್ಕೆ ಒಳಗಾಗಲಾರ್ದಂಗ ಎಲ್ಲರೂ, ನೀವು ಯುವಕರಾದವರು ಎಲ್ಲರೂ ಕೂಡ ಒಂದ್ ಕಡೆ ಬದಿಗೆ ಬನ್ನಿ. ಅರ್ಥ ಆಯ್ತಾ? ಈಗ ಸರ್ಕಾರದ ಕಾರ್ಯಗಳು कंधा शस्त्र से सलामी शस्त्र में लंबा शस्त्र बगाल शस्त्र गार्ड विश्राम सर वो खोके उठवाने में पहले ना